ಲಕ್ಕಿ ಸ್ಟಾರ್ ಅಸ್ಟ್ರೋಗೆ ಸ್ವಾಗತ. ನಿಮ್ಮ ಮುನಿರತ್ನ ಮಾಡುವ ನಮಸ್ಕಾರಗಳು. ನನ್ನ ವಿಡಿಯೋಗಳನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿದ್ದೀರಾ. ಮತ್ತೆ ಕೆಲವು ಮಕ್ಕಳ ಬಗ್ಗೆ ಹೆಸರು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ನಮ್ಮ ಕಸ್ಟಮರ್ ಕಡೆಯಿಂದ ಒಂದು ಹುಡುಗನ ಹೆಸರು ತಕೊಂಡು ಅವ್ರ ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ. ಹೆಸರು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಈ ಡೇಟ್ ಆಫ್ ಬರ್ತ್ಗೆ ಈ ಹೆಸರು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. 12/4/2002 ಈ 2002 ಇಸ್ವಿಯಲ್ಲಿ ಇವ್ರು ಹುಟ್ಟಿದ್ದಾರೆ. ಇವ್ರ ಕಾಂಬಿನೇಷನ್ ಬಂದ್ಬಿಟ್ಟು 3 ಮತ್ತೆ 2. ಏನಪ್ಪ ಈ ಕಾಂಬಿನೇಷನ್? ಇಲ್ಲಿ ಕಾಂಬಿನೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 12 ಅಂದ್ರೆ 3 ಆಗುತ್ತೆ, ಅಂದ್ರೆ 1+2 3 ಅಂತ. ಇವ್ರ ಬರ್ತ್ ನಂಬರ್ ಏನಪ್ಪಾ ಅಂದ್ರೆ 3. ನಾನು ಅದನ್ನೇ ಇಲ್ಲಿ ಬರೆದಿರೋದು ಈ 3ನ. ಮತ್ತೆ ಈ ಎಲ್ಲಾ ಸಂಖ್ಯೆಗಳನ್ನ ಕೂಡ್ಕೊಂಡಾಗ ಎರಡನೇ ಸಂಖ್ಯೆ ಬರುತ್ತೆ. ಸಿಂಗಲ್ ಡಿಜಿಟ್ ಮಾಡ್ಕೊಂಡಿರ್ತೀವಿ. ಇದೇ ತರ ಡಬಲ್ ಡಿಜಿಟ್ ಬಂದಾಗ ಸಿಂಗಲ್ ಡಿಜಿಟ್ ಮಾಡ್ಕೊಂಡಿರ್ತೀವಿ. ಇದನ್ನೇ ಕಾಂಬಿನೇಷನ್ ಅನ್ನೋದು. ಈಗ ಈ ಕಾಂಬಿನೇಷನ್ಗೆ ತಕ್ಕನಾಗೆ ಈ ಹೆಸರು ಪರ್ಫೆಕ್ಟ್ ಆಗಿ ಮ್ಯಾಚ್ ಆದ್ರೆ ಆವಾಗ ಸಕ್ಸಸ್ ರೇಟ್ ಅನ್ನೋದು ಚೆನ್ನಾಗಿರುತ್ತೆ. ಇನ್ ಕೇಸ್ ಈ ಕಾಂಬಿನೇಷನ್ಗೆ ಇಲ್ಲಿ ಹೆಸರಿನಲ್ಲಿ ಏನಾದ್ರೂ ರಾಂಗ್ ನಂಬರ್ಸ್ ಅಂದ್ರೆ ರಾಂಗ್ ನಂಬರ್ಸ್ ಆಗ್ಬೋದು, ಬ್ಯಾಡ್ ಪ್ರೊನೌನ್ಸಿಯೇಷನ್ ಆಗ್ಬೋದು, ಇಲ್ಲ ಸ್ಟಾರ್ಟಿಂಗ್ ನಂಬರ್ ಆಗ್ಲಿ ಎಂಡಿಂಗ್ ನಂಬರ್ಸ್ ಆಗ್ಲಿ ಇವಕ್ಕೆಲ್ಲ ಯಾವ್ದನ್ನ ಸೆಟ್ ಆಗಿಲ್ಲ, ಇಲ್ಲ ಮಿಸ್ ಮ್ಯಾಚ್ ಆಗ್ತಾ ಇದ್ರಿ ಅಂದ್ರೆ ಜೀವನದಲ್ಲಿ ಸಕ್ಸಸ್ ಕೊಡಲ್ಲ, ಅಂದ್ರೆ ಏಳಿಗೆ ಕೊಡೋದಿಲ್ಲ. ರೀಸನ್ ಏನಂದ್ರೆ ಇದನ್ನ ಈ ಹೆಸರನ್ನ ಕರೀತಾ ಇರ್ತಾರೆ ಅವರು. ಇದಕ್ಕೆ ನಾವು ಚಾಲ್ಡಿಯನ್ ಪದ್ಧತಿಯಲ್ಲಿ ನೇಮ್ ಕರೆಕ್ಷನ್ ಚೆಕ್ ಮಾಡ್ಬೇಕಾದ್ರೆ ನಿಮ್ಮ ಹೆಸರುಗನ ಇದ್ರೆ ನೀವು ಬರ್ಕೊಳ್ಳಿ. ವೀರೇಶ್ ಅಂತ ಈ ಹುಡುಗನ ಹೆಸರು, ಮತ್ತೆ ಎಂ ಅಂತಿದೆ ಇನಿಷಿಯಲ್. ವಿ ಅಂದ್ರೆ 6ನೇ ಸಂಖ್ಯೆ, ಮತ್ತೆ ಇ ಅಂದ್ರೆ 5, ಮತ್ತೆ ಇ ಅಂದ್ರೆ 5, ಆರ್ ಅಂದ್ರೆ 2, ಇ ಅಂದ್ರೆ ಮತ್ತೆ 5, ಎಸ್ ಅಂದ್ರೆ 3, ಎಚ್ ಅಂದ್ರೆ 5, ಎಂ ಅಂದ್ರೆ 4. ಅಂದ್ರೆ ನಿಮ್ಮ ಹೆಸರು ಬರ್ಕೊಂಡು ಚಾಲ್ಡಿಯನ್ ಪದ್ಧತಿಯಲ್ಲಿ ಈ ತರ ಸಂಖ್ಯೆಗಳಿಗೆ ಈ ಆಲ್ಫಾಬೆಟ್ಸ್ಗೆ ಈ ಸಂಖ್ಯೆಗಳನ್ನ ಹಾಕೋಬೇಕು. ಇಲ್ಲಿ ಇನಿಷಿಯಲ್ ಕೂಡ ಸಂಖ್ಯೆ ಹಾಕೊಂಡಿದೀವಿ ನೋಡಿ, ಚೆನ್ನಾಗಿ ತಿಳ್ಕೊಳ್ಳಿ. ಯಾಕಂದ್ರೆ ಇನಿಷಿಯಲ್ ಇದ್ರೂ ಇನಿಷಿಯಲ್ಗೂ ಸಂಖ್ಯೆ ಆಗ್ಬೇಕು. ಈಗ ಇದನ್ನೆಲ್ಲ ಕೂಡಿದ್ರೆ 35 ಬರ್ತಾ ಇದೆ. 35 ಅಂದ್ರೆ ಅದನ್ನ ಮತ್ತೆ ಸಿಂಗಲ್ ಡಿಜಿಟ್ ತಗೋಬೇಕು. ಸಿಂಗಲ್ ಡಿಜಿಟ್ ಅಂದ್ರೆ ಯಾವ ತರ ಅಂದ್ರೆ ಇಲ್ಲಿ ಮಾಡ್ನಲ್ಲ 1+2 ಅದೇ ತರ 3+5 ಈ ಸಂಖ್ಯೆನ ಮತ್ತೆ ಕೂಡಿದಾಗ 8ನೇ ಸಂಖ್ಯೆ ಆಗುತ್ತೆ. ಇವ್ರ ನೇಮ್ ನಂಬರ್ ಎಷ್ಟರಲ್ಲಿ ಇದೆ ಅಂದ್ರೆ 8ನೇ ನಂಬರ್ ನಲ್ಲಿ ಇದೆ, ಅಂದ್ರೆ ಶನಿ ಸಂಖ್ಯೆಯಲ್ಲಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಈ ನಂಬರ್ 8ನೇ ಸಂಖ್ಯೆ ಈ 3-2 ಕಾಂಬಿನೇಷನ್ಗೆ ಮ್ಯಾಚ್ ಆಗುತ್ತಾ ಅಂತ ನೋಡ್ಬೇಕು. ಫಸ್ಟ್ ರೂಲ್ ಏನಪ್ಪಾ ಅಂದ್ರೆ ಈ ಟೋಟಲ್ ನಂಬರ್ ಈ ಕಾಂಬಿನೇಷನ್ಗೆ ಮ್ಯಾಚ್ ಆಗುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ 2ಗೂ ಮತ್ತೆ 8ಗೆ ಹಾಗೆ ಬರೋದಿಲ್ಲ. ಇದು ಫಸ್ಟ್ ರೂಲ್ ಅಲ್ಲಿ ಮಿಸ್ ಔಟ್ ಆಗ್ತಾ ಇದೆ. ಯಾಕಂದ್ರೆ ಇದು ಈ ಕಾಂಬಿನೇಷನ್ಗೆ ಮ್ಯಾಚ್ ಆಗ್ತಾ ಇಲ್ಲ. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ 3ನೇ ಸಂಖ್ಯೆ ಇದೆ, ಅಂದ್ರೆ ಬರ್ತ್ ನಂಬರ್. ಈ ಬರ್ತ್ ನಂಬರ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ಬರ್ತ್ ನಂಬರ್ ಈ 12 ಇದೆಯಲ್ಲ, ಇವರು ಬರ್ತ್ ಸಂಖ್ಯೆ ಅಂದ್ರೆ ಮೂಲಾಂಕ ಅಂತಾನು ಕರಿತೀವಿ. ಈ ಸಂಖ್ಯೆಗೆ ಇಲ್ಲಿರೋ ಲೆಟರ್, ಈ ಲೆಟರ್ ಮ್ಯಾಚ್ ಆಗ್ಬೇಕು. ನಾನು ಮುಂಚೆ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. 6ಗೆ 3 ಆಗಲ್ಲ, 3ಗೆ 6 ಆಗಲ್ಲ, ಮತ್ತೆ 2ಗೆ 8 ಆಗಲ್ಲ, 8ಗೆ 2 ಆಗಲ್ಲ ಅಂತ ತಿಳಿಸಿದ್ದೀನಿ. ಇನ್ನ ಹೆಚ್ಚಿನ ಕಾಂಬಿನೇಷನ್ಸ್ ಬಗ್ಗೆ ತಿಳಿಸಿದ್ದೀನಿ ನಾನು. ಈಗ ಈ ಡೇಟ್ ಆಫ್ ಬರ್ತ್ಗೆ ಈ ಹೆಸರು ಮ್ಯಾಚ್ ಆಗುತ್ತಾ ಅಂತಂದ್ರೆ ಫಸ್ಟ್ ತಿಳ್ಕೊಬೇಕಾರದು ಏನಂದ್ರೆ ಈ ಸಂಖ್ಯೆಗೆ ಈ 12ನೇ ಸಂಖ್ಯೆನಲ್ಲಿ ಹುಟ್ಟಿರೋರ್ಗೆ ವಿ ಲೆಟರ್ ಅಲ್ಲಿ ಹೆಸರು ಇಡಬಹುದಾ? ಇಡಬಾರ್ದು. ಕಾರಣ ಏನಂದ್ರೆ ಇಲ್ಲಿ 3ನೇ ಸಂಖ್ಯೆ ಇದೆ, ಮತ್ತೆ 6ನೇ ಸಂಖ್ಯೆ ಲೆಟರ್ ಅಲ್ಲಿ ಬಂದಿದೆ. ಸ್ಟಾರ್ಟಿಂಗ್ ಅಲ್ಲಿ ನೋಡ್ಕೊಳ್ಳಿ, ವೀರೇಶ್ ಅಂದ್ರೆ ವಿ ಅನ್ನೋ ಹೆಸರಿನಲ್ಲಿದೆ, ವಿ ಲೆಟರ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಈ ಡೇಟ್ ಆಫ್ ಬರ್ತ್ಗೆ ಸ್ಟಾರ್ಟಿಂಗ್ ಲೆಟರ್ ವಿ ಹೆಸರಿನಲ್ಲಿ ಇವ್ರಿಗೆ ಮ್ಯಾಚ್ ಆಗಲ್ಲ. ಇದು ಒಂದು ರಾಂಗ್ ಅಲ್ಲಿದೆ. ಮತ್ತೆ
ನೇಮ್ ನಂಬರ್ 8ರಲ್ಲಿದೆ. ನೇಮ್ ನಂಬರ್ 8ರಲ್ಲಿದೆ. ವೀರೇಶ್ ಎಂ ಅನ್ನೋದು ಶನಿ ಸಂಖ್ಯೆನಲ್ಲಿ ಬಂದಿದೆ. ಅಕಸ್ಮಾತ್ ಏನಾದ್ರು ಇವ್ರದ್ದು 6 ಗಣ ಏನಾದ್ರು ಇಲ್ಲೆಲ್ಲ 6 ಇಲ್ಲ 6 ಡಿಸ್ಟಿನಿ ಸಂಖ್ಯೆ ಇದ್ರೆ ಇದು ಮಿತ್ರ ಸಂಖ್ಯೆ ಆಗಿರೋದು. ಆದ್ರೆ 2ನೇ ಸಂಖ್ಯೆಗೂ 8ನೇ ಸಂಖ್ಯೆಗೆ ಇದು ಮ್ಯಾಚ್ ಆಗಲ್ಲ. ನಿಮ್ಮ ಹೆಸರು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ 501 ರೂಪಾಯಿ ಕೊಟ್ರೆ ನಿಮ್ಮ ಡೇಟ್ ಆಫ್ ಬರ್ತ್ನ ಇದೇ ತರ ಚೆಕ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮಲ್ಲಿ ಅಡ್ವಾನ್ಸ್ಡ್ ನ್ಯೂಮರಾಲಜಿ ಬುಕ್ ಅಂತ ಬಿಡುಗಡೆ ಮಾಡಿದ್ದೀವಿ. ಈ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಜೊತೆಗೆ 81 ಕಾಂಬಿನೇಷನ್ 81 ಕಾಂಬಿನೇಷನ್ ಬರುತ್ತೆ. ಅಂದ್ರೆ ಇದು ಒಂದು ಕಾಂಬಿನೇಷನ್, ಈ ತರ 1-1 ಕಾಂಬಿನೇಷನ್, 1-2-9 ಕಾಂಬಿನೇಷನ್, ಈ ತರ ಇಲ್ಲಿ 9 ಕಾಂಬಿನೇಷನ್, ಈ ತರ 81 ಕಾಂಬಿನೇಷನ್ ಇರುತ್ತೆ. ಆ ಕಾಂಬಿನೇಷನ್ಸ್ಗೆ ಯಾವ ತರ ಹೆಸರನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು, ನೇಮ್ ಕರೆಕ್ಷನ್ ಯಾವ ತರ ಮಾಡ್ಕೋಬೇಕು, ಕೂಲಂಕುಷವಾಗಿ ಸರಳವಾಗಿ ನಿಮ್ಗೆ ಗೊತ್ತಾಗೋ ರೀತಿಯಲ್ಲಿ ಆ ಬುಕ್ ನಲ್ಲೆಲ್ಲ ಸರಳವಾಗಿ ವಿವರಿಸಿದ್ದೀನಿ. ನನ್ನ ವಿಡಿಯೋಗಳನ್ನ ಇನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ಹೆಸರು ತಕೊಂಡು ಮತ್ತೆ ಕಾಂಬಿನೇಷನ್ ತಕೊಂಡು ಬರೋವರೆಗೂ ಎಲ್ಲರಿಗೂ ಧನ್ಯವಾದಗಳು.